ಕೊಡ್ತದ? ಹೌದೌದು. ಗಿಡ ಹಣ್ಣು ಯಾಕೆ ಕೊಡ್ತದ? ಅದು ಅದಕ್ಕೆ. ಪರೋಪಕಾರ ಸಲುವಾಗಿ ಕೊಡ್ತದ. ಹೌದೌದು. ನೀರ್ ಯಾಕೆ ಹರಿತದ? ಯಾಕ್ರಿಪ್ಪ? ಅದು ಪರೋಪಕಾರ ಸಲುವಾಗಿ ಹರಿತದ. ಹೌದೌದು. ಹಂಗ ಹಂಗ ಇವತ್ತು ಬೆಳ್ಯಾನಸಿದ ಕಾಕ ಅವರು ಮಾಡ್ತಕ್ಕಂತ ಪರೋಪಕಾರಿ ಕೆಲಸ ಅವ್ರಿಗೆ ಮುಂದೆ ಹೆಂಗ್ ಬರ್ತದ ಹೇಳಕ್ ಬರೋದಿಲ್ಲ ಸಂದರ್ಭ. ಹೌದಾ? ಒಮ್ಮೆ ಹೋರಾಟಕ್ಕೆ ಇಳಿತಂದ್ರ ಹೌದ್ ಅದ್ರ ಮುಂದೆ ಏನಾಗ್ತೈತಿ ಹೇಳಕ್ ಬರೋದಿಲ್ಲ. ಆದ್ರೂ ಕೂಡ ಹೌದಾ? ಈ ನಾಡಿನ ಸಲುವಾಗಿ ಹೋರಾಟ ಮಾಡಿ ರೈತ ಹೌದ್ ಸೇತ್ಕಿ ಹೌದು. ಸಂಘಟನಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬೆಳ್ಯಾನಸಿದ ಕಾಕ ಶಂಕಿ ಅವರಿಗೆ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಂಘದ ಎರಡೂ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಮಾನ್ಯತೆಯನ್ನು ಕೊಟ್ಟು ನೀವು ಹಿಂಗೆ ಮಾಡ್ರಿ ಇಟ್ಟೆ ಚಂದ ಮಾಡ್ರಿ ಅಂತೇಳಿ ಯಾವುದು ಒತ್ತಾಯ ಇರಲಾರ್ದೆ ಕಲಾವಿದರನ್ನ ನಿಜವಾಗ್ಲೂ ನಾನು ಒಂದ ವಿನಂತಿದಿಂದ ಈ ಕೂಡಿದ ಸಭದೊಳಗೆ ಕೈ ಮುಗಿದು ಏನ್ ಕೇಳ್ಕೋದ ಕೇಳಿದ್ರ ಏನ್ರಿಪ್ಪ ಅದು? ಎರಡೂ ಕಲಾವಿದರಿಗೆ ಒಂದೇ ಪ್ರೀತಿಯನ್ನ, ಹೌದ್ ಯಾ ಕಲಾವಿದರಿಗೆ ಭೇದ ಭಾವ ಮಾಡ್ಲಾರ್ದೆ, ಹೌದೌದು. ಆಳ್ಗೆ ಅವ್ರು ಹೆಚ್ಚದಾರ ಅವಳಿಗೆ ಕೂಡ ದೊಡ್ಡದ್ ಮಾಡ್ಲಿಲ್ಲ, ಹಾ ಹಾ ಮುತ್ತೂರ್ ಅವ್ರ ಕಡಿಮೆದಾರತ್ತ ನಮ್ಮನ್ನು ತಳಗಿಟ್ಟಿಲ್ಲ. ಹೌದ್ ಎರಡೂ ಕಲಾವಿದರಿಗೆ ಒಂದೇ ಪ್ರೀತಿಯನ್ನ ಕೊಟ್ಟಿರ್ತಕ್ಕಂತ ಊರ ಅದು ಮಂದ್ರೂಪು ಗ್ರಾಮ ಅಂತ ನಾನು ಬಹಳ ಹೆಮ್ಮೆ ಪೂರ್ವಕವಾಗಿ ಹೇಳ್ತಕ್ಕಂತ ಮಾತದ ಬಂಧುಗಳೇ. ಹೌದಾ? ಆ ಹೌದೌದು. ದಿನಂಪ್ರತಿ ಕಾರ್ಯಕ್ರಮ ನಡೆದವು ಜಟ್ಟಿಗ್ರಾಯ. ಹೌದ್ ನಡ್ದವಲ್ರಿಪ್ಪ ದಿವ್ಸ. ಎಲ್ಲಾ ಕಡೆ ಒಂದೊಂದ್ ತರ ಪ್ರೀತಿ ಕೊಟ್ಟಿರ್ತಾರೆ, ಈ ಊರೊಳಗ ಹಂಗಿಲ್ಲ. ಹೌದಾ? ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ದಾನ ಮತ್ತು ಧರ್ಮದಂತಕ್ಕಂತ ವಿಷಯದೊಳಗ ಹೌದಾ ದಾನದ ವಿಷಯ ನಮಗ್ ಬಿಟ್ಟಾರ. ಸ್ವಲ್ಪ ಮಟ್ಟಿಗೆ ಅಲ್ಪರ ಮಟ್ಟಿಗೆ ಹೇಳ್ಬೇಕಾಗಿ ಬಿಟ್ಟಾರ. ಹಾ ಹಾ ದಾನ ಅಂದ್ರೆ ಏನು? ಏನು? ಒಬ್ಬ ಭಿಕ್ಷುಕ ಹೌದು ನಮ್ಮ ಮನಿ ಮುಂದೆ ನಿಂತು ಭಿಕ್ಷಾಂದೇಯಿ ಅಂದಂದ್ರ ಆ ಮನುಷ್ಯ ಹಸದಿದಂದ್ರ ಹೌದಾ ಅಥವಾ ನೀರಡಿಸಿದಂದ್ರ ಹೌದು ಒಂದ್ ರೊಟ್ಟಿ ಪಲ್ಯ ಹಾಕಿ ಕೊಟ್ಟು ಒಂದು ಚೆರಿಗೆ ನೀರ್ ಕೊಡ್ರಿ, ಕೊಟ್ರ ಆ ಮನುಷ್ಯ ಆಶೀರ್ವಾದ ಮಾಡ್ತಾನ್ರಿ. ಹೌದಾ? ಏನ್ ಆಶೀರ್ವಾದ ಮಾಡ್ತಾನ? ಏನಂತ? ಸೌಕಾರ ಹೌದು ಹಸದ ಟೈಮ್ದಾಗ ಒಂದ್ ರೊಟ್ಟಿ ಕೊಟ್ಟು ಒಂದು ಚೆರಿಗೆ ನೀರ್ ಕೊಟ್ಟಿಲ್ಲ, ಹೌದು ನಿನಗ ಕೋಟಿ ಕೋಟಿ ಪುಣ್ಯ ಹತ್ತಲತ್ತೇಳಿ ಆ ಒಬ್ಬ ಭಿಕ್ಷುಕ ಆಶೀರ್ವಾದ ಮಾಡ್ತಾನ. ಪುಣ್ಯಾತ್ಮರಿ ಮಾಡ್ತಾನ್ರಿಪ್ಪ. ಒಂದು ಕೋಟಿ ಆಶೀರ್ವಾದ ಎದ್ರಾಗ ಸಿಗ್ತೈತ್ರಿ? ದಾನದಾಗ ಸಿಗ್ತೈತಿ. ಹೌದಾ? ಅದಕ್ಕೆ ಹೇಳ್ತಾರಲ್ಲ, ಎಲೆ ನಿಮ್ಮ ದಾನ್, ಬೆಳೆ ನಿಮ್ಮ ದಾನ್, ಎತ್ತು ನಿಮ್ಮ ದಾನ್, ಬಿತ್ತು ನಿಮ್ಮ ದಾನ್, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನಗಳನ್ನು ಉಂಡು ಹೊಗಳು ಪುಣ್ಯಗಳನ್ನು ಏನೆಂಬೆ ರಾಮನಾಥ ಅಂತ ಹೇಳ್ತಾರ. ಇಡೀ ಜಗತ್ತನ್ನ ಹುಟ್ಟಬೇಕಾಗಿತ್ತಂದ್ರ ಇದು ಭಗವಂತ ಕೊಟ್ಟಿರ್ತಕ್ಕಂತ ದಾನ ಐತಿ ಅಂತ ಹೇಳ್ತಾರ ಸಿದ್ಧಲಿಂಗ ಅವರು. ಏನ್ ಹೇಳ್ತಾರ? ಇದು ಭಗವಂತ ಕೊಟ್ಟಿದ್ದ ದಾನದ. ಮೈಕ್ ಯಾಕೋ ಸಮಾಧಾನ ಅನ್ಸ್ಕೊಂಡು ಏನ್ ಚಂದ ಹೇಳ್ತಾನ, ನಿನ್ ಕಿಡ್ನಿ ಎಲ್ಲಿ ಅನ್ಬೇಕು, ಇಲ್ಲಿ ಐತಿ ನಿಂದಿರ್ತಾನ್ರಿ. ಕಕ್ಕರಿ ಅದು ಕಿಲಿ ಬಡಿತಾರಿಲ್ರಿ, ಕಿಲಿ ಬಂದೈತಿರಿ ಅದ್ರಿ. ಅಲ್ಲಿ ಕಿಡ್ನಿ ಇರಲ್ಲ, ಮೆದುಳು ಇರ್ತದ. ಅದಕ್ಕ ಹೌದಾ? ಎಲ್ಲಿಗೆ ಬಿಟ್ನಿ? ಇವನಿಗೆ ಕೇಳ್ರಿ, ಉಲ್ಟಾ ಬಾಯ್ಕ್ ಹಾಕವನಿಗೆ. ಇದು ಭಗವಂತ ಕೊಟ್ಟಿರ್ತಕ್ಕಂತ ದಾನ ಅದ ಅಂತ ಹೇಳ್ತಾರ. ಹೌದು. ಮತ್ತ ಇದು ಬೆಳಕನು ಭಗವಂತ ಕೊಟ್ಟಿರ್ತಕ್ಕಂತ ದಾನ ಅಂತ ಹೇಳ್ತಾರ. ಹೌದು. ಕತ್ತಲ ಭಗವಂತ ಕೊಟ್ಟಿರ್ತಕ್ಕಂತ ದಾನ, ನೀರು ಭಗವಂತ ಕೊಟ್ಟಿರ್ತಕ್ಕಂತ ದಾನ, ಅನ್ನ ಭಗವಂತ ಕೊಟ್ಟಿರ್ತಕ್ಕಂತ ದಾನದ ಪುಣ್ಯಾತ್ಮರಿ. ಹೌದ್ರಿಪ್ಪ. ಪ್ರತಿಯೊಂದಿಗೂ ಕೂಡ ದಾನ ಅದ. ಹೌದೌದು. ಇವತ್ತಿಲ್ಲಿ ಕಾರ್ಯಕ್ರಮ ಇಟ್ಕೊಂಡಾರ. ಇದೇನ್ ಧರ್ಮ ತಿಳ್ಕೊಂಡ್ರೆ ಇದು ಒಂದು ಅನ್ನ ದಾಸೋಹ ಕಾರ್ಯಕ್ರಮ ಇಟ್ಕೊಂಡಾರ. ಇದು ಸಾಮಾನ್ಯ ಅಲ್ಲ, ಅಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮ ಇಟ್ಕೊಂಡಾರ. ಬೀರ್ ದೇವ್ರ ಮಳೆಗಾಲ ಸಿದ್ದನ ದಂಡ ಹಿಡಿದಾರ, ಅನ್ನ ದಾಸೋಹ ಮಾಡ್ಯಾರ. ಇಲ್ಲಿ ಜ್ಞಾನ ದಾಸೋಹ ಇಟ್ಟಾರ. ಇದು ಸಾಮಾನ್ಯ ಅಲ್ಲ ಪುಣ್ಯಾತ್ಮರೇ. ಅದಕ್ಕೆ ಜಗತ್ತದಾಗ ದಾನ ಅಂತಕ್ಕಂಥದ್ದು ಬಹಳ ಹೆಚ್ಚಿಂದದ. ನಿಮ್ಗೆ ಒಂದೇ ಮಾತಿನೊಳಗೆ ಹೇಳ್ಬೇಕಂದ್ರ, ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಉಮ್ರಾನಿ ಗ್ರಾಮದೊಳಗ ಯಾರಿಪ್ಪ ಬಡ ಮನೆತನದೊಳಗ ಲಿಂಗಮ್ಮ ಅಂತೇಳಿ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದ್ಲು ಪುಣ್ಯಾತ್ಮರೇ. ಹೌದು. ಅಲ್ಲಂ ಪ್ರಭುಗಳ ಆಶೀರ್ವಾದ, ಬಸವಣ್ಣವರ ಆಶೀರ್ವಾದ ತಗೋಬೇಕಂತ ಹೇಳಿ ಎಲ್ಲಿಗೆ ಬಂದ್ಲು? ಕಲ್ಯಾಣ ಪಟ್ಟಣಕ್ಕೆ ಬಂದ್ಲು. ಕಲ್ಯಾಣ ಪಟ್ಟಣದ ಮ್ಯಾಲ ಸಿಂಹಾಸನದ ಮ್ಯಾಲ ಅಲ್ಲಂ ಪ್ರಭುಗಳು ಕೂತಾರ. ಅವ್ರ ಜೊತೆನು ಬಸವಣ್ಣವರು ಕೂತಾರ. ಆ ಕೂಡಿದ ಸಭದಾಗ ಹೋಗಿ ನಮಸ್ಕಾರ ಮಾಡಿದ್ಲು. ನೀ ಯಾವ್ರ ಓಕೆವಾ, ಇಲ್ಯಾಕೆ ಬಂದಿ ಅಂತ ಕೇಳಿದ್ರು. ನಾ ಹಿಂಗ ಜತ್ತ ತಾಲೂಕ ಉಮ್ರಾನಿ ಗ್ರಾಮದಿಂದ ಲಿಂಗಮ್ಮ ಅಂತೇಳಿ ಬಂದಿನಿ, ನಿಮ್ ದರ್ಶನ ಪಡ್ಕೊಳಕ್ ಬಂದಿನಿ ಅಂತ ಅಂದಳಕ್ಕಿ. ಅವಾಗ ಅಲ್ಲಂ ಪ್ರಭುಗಳು ಹೇಳ್ತಾರ, ನಮ್ ದರ್ಶನ ತಗೊಂಡ್ ಏನ್ ಮಾಡಕ್ಕೆ ತಾಯಿ? ಕಲ್ಯಾಣ ಪಟ್ಟಣ ಶರಣರೆಲ್ಲ ಉಪವಾಸ ಬಿದ್ದಾರ, ಹೊಟ್ಟಿಗೆ ಊಟ ಇರ್ಲಾರ್ದ ಉಪವಾಸ ಬಿದ್ದಾರ. ಯಾಕೆ ಉಪವಾಸ ಬಿದ್ದಾರ? ಯಾಕೆ ಬಿದ್ದಾರಿಪ್ಪ? ಕೊಂಡಿ ಮಂಚಾನ ತಕರಾರ್ ತಗದಾನ, ಅನ್ನ ದಾಸೋಕ ಅಡ್ಡಿ ಆಗ್ಯದ. ಕಲ್ಯಾಣ ಪಟ್ಟಣದ ಶರಣರೆಲ್ಲ ಉಪವಾಸದಾರ,
ಹೌದು. ನೀ ಏನ್ ನಮ್ ದರ್ಶನ ತಗೊಂಡ್ ಏನ್ ಮಾಡ್ತಿರ್ತ ಇದ್ದವ್ರಿಗೆ ಹೊಟ್ಟಿಗೆ ಹಾಕ್ಲಕ್ ಆಗವಲ್ದಂತ ಸಂದರ್ಭದಾಗ ಏನೈತ್ರಿಪ್ಪ ಆ ಹೆಣ್ಣು ಮಗಳು ಒಂದೇ ಹೇಳ್ತಾಳ, ಏನಂತ ಹೇಳ್ತಾಳ? ಬಸವಣ್ಣವ್ರ ಪಾದಿಗೆ ನಮಸ್ಕಾರ ಮಾಡಿ, ಅಲ್ಲಂ ಪ್ರಭುಗಳ ಪಾದಿಗೆ ನಮಸ್ಕಾರ ಮಾಡಿ, ಮಾಡಿ ನಿಮ್ಮ ದಯಾ ನಿಮ್ಮ ಆಶೀರ್ವಾದ ಇತ್ತಂದ್ರ ಇತ್ತಂದ್ರ ಈ ಕಲ್ಯಾಣ ಪಟ್ಟದ ಶರಣರನ್ನೆಲ್ಲ ಉಪವಾಸ ಇಡಕ್ ಹೋಗ್ಬ್ಯಾಡ್ರಿ, ಹೌದು ಇವ್ರ ಹೊಟ್ಟಿ ತುಂಬುವಂಗ ನಾ ಬಾಳೆಹಣ್ಣು ಕೊಡ್ತೇನೆ ಅಂತ ಹೇಳಿದ್ರು ಆ ಹೆಣ್ಣು ಮಗಳು. ಹೌದು ಹೌದು ಏನಂದಳು? ಬಾಳೆಹಣ್ಣು ಕೊಡ್ತೀನಿ ಹೊಟ್ಟೆ ತುಂಬ ಅಂದಳು. ಇವ್ರು ಹೊಟ್ಟಿ ತುಂಬುವಂಗ ಬಾಳೆಹಣ್ಣು ಕೊಡ್ತಾನಂದಳು. ಹೌದು ಬುಟ್ಟಿ ತೋರಿಸಿದ್ರು ಅಲ್ಲಂ ಪ್ರಭುಗಳಿಗೆ. ಆ ಬುಟ್ಟ್ಯಾಗ ಬಾಳೆಹಣ್ಣು ಎಸಿರ್ಬೇಕ್ರಿ? ಏಸಿದ್ದು? 1 ಡಜನ್ ಅಂದ್ರೆ 12 ಬಾಳೆಹಣ್ಣು ಇದ್ದು ಅದ್ರಾಗ. 12. ಹಾ, ಹೌದು ಕರೆ ಕಲ್ಯಾಣ ಪಟ್ಟಣ ಶರಣರು ಲಕ್ಷಗಟ್ಲೆ ಜನ ಅದಾರ. ಹೌದು ಹೌದು ಬುಟ್ಟ್ಯಾಗರೆ ಬಾಳೆಹಣ್ಣು ಅದಾವ. ಬಸವಣ್ಣವ್ರು ನಗಲಾಕತ್ರು, ಹೌದಾ ಅಲ್ಲುಂ ಪ್ರಭುಗಳು ಮುಗುಳನಗಿ ನಗಲಾಕತ್ರ. ಹೌದು ಹೌದು ಏ ತಾಯಿ, ಹಾ ಹಾ ನಿನ್ನ ಬುಟ್ಟ್ಯಾಗ 1 ಡಜನ್ ಬಾಳೆಹಣ್ಣು ಅದಾವ. ಈ ಜಗತ್ತದ ಜನಕ್ಕೆ ಎಲ್ಲ ಹೆಂಗ ನೀವು ಹೊಟ್ಟಿ ತುಂಬಸಕ್ಕೆ ಹೇವ ಅಂದ್ರ ಅವ್ರು. ಹೆಂಗ್ ಸಾಲ್ತಾ ಇವ್ರಿಗೆಲ್ಲ? ಇವ್ರಿಗೆಲ್ಲ ಹೆಂಗ್ ಸಾಲ್ತಾವ ಅಂದ್ರು. ಹೌದು ನಿಮ್ಮ ದಯಾ ಒಂದಿರ್ಲಿ, ಬೇಕಾದಂತ ಸಂಕಟ ಬರಲಿ ಗುರುವೆ, ಹೌದ್. ಇವ್ರಿಗೆ ಹೊಟ್ಟಿ ತುಂಬಿಸ್ತಾನ ಅಂತ ಹೇಳಿ ಎಲ್ಲಾ ಶರಣರೆಲ್ಲ ಸಾಲಿಗೆಚ್ಚು ಒಬ್ಬೊಬ್ರು ಬರ್ಲಾಕತ್ಯಾರ. ಹೌದು ಅವ್ರು ಹೊಟ್ಟಿ ತುಂಬುವಂಗ ಬಾಳೆಹಣ್ಣು ಕೊಟ್ಟೆ ಕೊಡ್ತಾಳ. ಕೊಟ್- ಬುಟ್ಟ್ಯಾನ ಬಾಳೆಹಣ್ಣು ಸವಿವಲ್ದು, ಹೊಟ್ಟಿ ತುಂಬುದು ಅವ್ರಿಗೆ ಆನಂದ ಆಗ್ಲಿಕ್ಕೈತೆ. ಹೌದು ಬಾಳೆಹಣ್ಣರ 1 ಡಜನ್ ಅದಾವ. ಹೌದಾ ಹಿಂಗ ಕೊಟ್ರಂದ್ರ ಹಂಗ ಉದ್ಭವ ಆಗ್ತಿದ್ವು ಅಲ್ಲಿ ಪುಣ್ಯಾತ್ಮರಿ. ಹೌದಾ 1 ಡಜನ್ ಬಾಳೆಹಣ್ಣ, ಹಾ ಹಾ 1 ಡಜನ್ ಬಾಳೆಹಣ್ಣಿನೊಳಗ ಕಲ್ಯಾಣ ಪಟ್ಟಣದ ಶರಣರಿಗೆಲ್ಲ ಹೊಟ್ಟಿ ತುಂಬಾ ಆನಂದ ಆಗುವಂಗ ಬಾಳೆಹಣ್ಣು ಕೊಟ್ಟಳು. ಹೌದು ಅವಾಗ ಅಲ್ಲಂ ಪ್ರಭುಗಳ ಬಸವಣ್ಣವ್ರಂದ್ರು, ನೀ ಲಿಂಗಮ್ಮ ಅಲ್ಯವ, ಈ ಹೌದೌದು. ನಿಮ್ ಮ್ಯಾಲ ಲಿಂಗಮ್ಮ ಹೋಗಿ ಗುಡ್ಡಾಪುರದಾಗ ದಾನಮ್ಮ ಆಗತ್ತೇಳಿ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮರಿ. ಇದು ದಾನದ ಪ್ರಭಾವದ ಪುಣ್ಯಾತ್ಮರ ಸಭಾದ ಕೈ ಎತ್ತತಕ್ಕಂತ ಮಾತದ. ಹೌದ್ ಹೌದಾ ದಾನ ಮಾಡಿದಕ್ಕಾಗಿ ಲಿಂಗಮ್ಮ ಹೋಗಿ ದಾನಮ್ಮ ಆಗಲಿಲ್ಲೇನ್? ದಾನ ಮಾಡಿದಕ್ಕಾಗಿ ದಾನ ಸೂರು ಕರ್ಣ ಅಂತ ಹೆಸರು ಬರ್ತದ. ಹೌದ್ ಹೌದ್ ಜಗತ್ತದಾಗ ಹೆಸರು ಉಳಿದಿಲ್ಲ. ಹಾ ಹಾ ಧರ್ಮ ಎಲ್ಲಿ ಉಳಿದದ್ರಿ? ಧರ್ಮ ಮಾಡಿದವ್ರು ಯಾರು ಏನ? ಕೂದಲೆಳಿಲೆ ಕುತ್ತಿಗೆ ಕೊಯ್ಯುವಂತ ಕಾಲ ಬಂದದ. ಹೌದು ಧರ್ಮ ಏಸ್ ಪಾಲ್ ಉಳ್ದೈತಿರ್ತೀರಿ ನೀವು? ಎಸ್ ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಇದು ಕಲಿಯುಗ ಬಂದದ. ಕಲಿಯುಗ. ಕೃತಾಯುಗದಾಗ 4 ಪಾಲಿತ್ತರಿ ಧರ್ಮ. ಹೌದು ಕೃತಾಯುಗ ಮುಗಿತ್ತು, ದ್ವಾಪಾರಕ್ಕೆ ಬತ್ತು, 1 ಪಾಲ್ ಕಡಿಮೆ ಇತ್ತು, 3 ಪಾಲ್ ಉಳಿತ್ರಿ ಧರ್ಮ ಹೌದ್ 3 ಪಾಲ್ ಬತ್ರಿಪ್ಪ. ದ್ವಾಪಾರ ಯುಗಕ್ಕ. ಹೌದು ಇದು ತ್ರೇತಾಯುಗಕ್ಕ. ಹೌದು ತ್ರೇತಾಯುಗ ಮುಗಿತ್ತು, ದ್ವಾಪಾರ ಯುಗ ಬತ್ತು, 2 ಪಾಲ್ ಉಳಿತ್ರಿ ಪುಣ್ಯಾತ್ಮರಿ. ಹೌದು ತ್ರೇತಾಯುಗ ಮುಗಿತ್ತು, ಇದು ದ್ವಾಪಾರ ಯುಗ ಮುಗಿತ್ತು, ಮುಂದೆ ಕಲಿಯುಗ ಬತ್ತು. ಇದು ಹೌದ್. ಒಂದೇ ಕಾಲ ಮೇಲೆ ಧರ್ಮ ನಿತ್ತದ ಪುಣ್ಯಾತ್ಮರಿ. ಹೌದ್ ಹೌದು ಕೃತಾಯುಗದಾಗ 4 ಪಾಲ, ತ್ರೇತಾಯುಗದಾಗ 3 ಪಾಲ, ದ್ವಾಪಾರ ಯುಗದಾಗ 2 ಪಾಲ, ಕಲಿಯುಗದಾಗ 1 ಪಾಲ್ ಉಳ್ದದ. ಹೌದ್ರಿಪ್ಪ ಹೌದು ಕರೆ ಧರ್ಮ ಕಡಿಮೆ ಹಾಕೋತ ಹೊಂಟದ. ಹೌದ್ ಹೌದು ಕರೆ ಈ ಧರ್ಮದ ಕಾಲ ಹಾ ಬೇಕಾಗಿತ್ತಂದ್ರ ಅದು ದಾನದ ಪ್ರಭಾವ ಮೇಲೆ ಉಳ್ದದ ಪುಣ್ಯಾತ್ಮರಿ. ಹೌದು ಅದಕ್ಕೆ ಜಗತ್ತದಾಗ ದಾನ ಅನ್ನೋದು ಶ್ರೇಷ್ಠ ಅದ. ಆದ್ರಿಪ್ಪ. ಇನ್ನೊಂದು ಪ್ರಶ್ನೆ ಅವ್ರು ನಮ್ಗೆ ಕೇಳ್ಯಾರ ಏನಂತ ಕೇಳ್ಯಾರಿಪ್ಪ? ಸಿದ್ಧಾಟಿಗೆ ಒಳಗ. ಹಾ ಹಾ ಬಿಜ್ಜರಿಗೆ ಬಳ್ಳಾನ ಸಿದ್ಧಗ ಜಗ್ ಯಾಕೆ ಬಂತ ಕೇಳ್ಯಾರ. ಯಾಕ್ರಿ ಇದಾರಲ್ಲ ಯಾರು ಮಾಡಿ ಕೊಟ್ಟಾರ? ಹಾ 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 ಖ್ಯಾತನಕೇರಿ ಬಡಿಗ್ಯಾಗ, ಹೌದು ಇಷ್ಟೇ ನೇರವಾಗಿ ಉತ್ತರದ. ಹಾ ಖ್ಯಾತನಕೇರಿ ಬಡಿಗ್ಯಾಗ ಹೌದು ಅನೇಕ ಕಷ್ಟ ಕಾರ್ಪಣ್ಯಗಳಿದ್ದು. ಇದ್ದಲ್ರಿಪ್ಪ. ಅಂತ ಕಷ್ಟ ಕಾರ್ಪಣ್ಯಗಳು ಇದ್ದಂತ ಸಂದರ್ಭದಾಗ ಹೌದು ಖ್ಯಾತನಕೇರಿ ಬಡಿಗ್ಯಾಗ ಒಂದೇ ಮಾತು ಹೇಳ್ತಾನ. ಏನಂತ? ಏನ್ ಕಷ್ಟ ಇತ್ತ ಕೇಳಿದ್ರ ಅವ್ನು ಹೊಟ್ಟಿಲೆ ಮಕ್ಕಳ ಫಲ ಇದ್ದಿದ್ದಿಲ್ಲ. ಹೌದು ಹೊಟ್ಟಿಲೆ ಮಕ್ಕಳ ಫಲ ಇದ್ದಿದ್ದಿಲ್ಲ. ಹಾ ಹಾ ಖ್ಯಾತನಕೇರಿ ಬಡಿಗ್ಯಾಗ ಹೇಳ್ತಾನ ನನ್ನಪ್ಪ ಬುಳ್ಳಾನ ಸಿದ್ಧ, ಏನಂತ ಹೇಳ್ತಾನ್ರಿಪ್ಪ? ಏ ಬಡಿಗ್ಯಾ, ಹಾ ನಿನ್ನ ಹೊಟ್ಟಿಲೆ ಮಕ್ಕಳ ಫಲ ಇಲ್ಲತ್ತೇಲೋ, ಇಲ್ಲತ್ತಿಲ್ಲ. ನಿನಗ ಗಂಡಸ ಮಗನ ಕೊಡ್ತೀನಿ, ಹೌದು ಕರೆ ನನಗ ಜಗ್ ಮಾಡಿ ಕೊಡ್ಬೇಕಂತ ಹೇಳಿದ. ಹೌದಾ ಏನು ಜಗ್ ಮಾಡಿ ಕೊಡ್ಬೇಕಂತ ಹೇಳ್ದ. ಸಿಂಹ ಮುಖದ ಜಗ್ ಮಾಡಿ ಕೊಡ್ಬೇಕಂತ ಹೇಳಿದ. ಯಪ್ಪಾ ಗಂಡ ಮಕ್ಕಳ ಫಲ ನನಗ ಕೊಡ್ತಾನ ಅಂದ್ರೆ ನೀ ಹೌದು ಹೆಂಗ್ ಹೇಳ್ತಿ ಹಂಗೆ ಮಾಡ್ತಾನಂತ ಹೇಳಿದ. ಹಾ ಹಾ ಬುಳ್ಳಾನ ಸಿದ್ಧ ಹೇಳಿದ, ಹುಟ್ಟು 3 ಸಲ ಗಿಡ ಕೆತ್ತಿಕಿಸಿಂದ ನೀಲಮುತ್ತಿನ ಜಗ್ ನನಗೆ ತಯಾರು ಮಾಡಿ ಕೊಡ್ಬೇಕಂತ ಹೇಳಿದ. ಸಿಂಹ ಮುಖದು ಹೌದು ಜಗ್ ತಯಾರು ಮಾಡಿ ಕೊಡ್ಬೇಕಂತ ಹೇಳಿದ. ಸತಿಪತಿಗಳು ಕೂಡಿಕೊಂಡು ಮರಕ್ಕೆ ಹೋಗಿ ಹೋಗಿ ಹುಟ್ಟು 3 ಸಲ ಗಂಡ ಹೆಂಡತಿ ಕೂಡಿಕೊಂಡು ಬುಳ್ಳಾನ ಸಿದ್ಧಗ ಸಿಂಹ ಮುಖದ ಜಗ್ ಮಾಡಿ ಕೊಟ್ರು. ಅದಕ್ಕೆ ಜಗ್ಗಿನ ಬುಳ್ಳಾನ ಸಿದ್ಧ ಅಂತೇಳಿ ಕರೀತಾರ. ಹೌದ ಹೌದಾ ಮಕ್ಕಳ ಕೊಟ್ಟದಕ್ಕಾಗಿ ಹೌದು ಅವ ಜಗ್ ಮಾಡಿ ಕೊಟ್ಟಾನ. ಹೌದು ಇಷ್ಟೇ ಉತ್ತರದ. ತಾವೆಲ್ಲರೂ ಕೂಡ ಬಹಳ ಭಕ್ತಿ ಪೂರ್ವಕವಾಗಿ ಕೂತ್ ಕೇಳಲಿಕ್ಕತ್ತೀರಿ. ಹೌದೌದು 4 ನೋಡಿ ಕ್ಯಾಲಿ ಹಾಡೋರು ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕವಾಗಿ ಕೂತ್ ಕೇಳ್ಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ ಅದ. ಹೌದ್ರಿಪ್ಪ ಹೌದು ಇರ್ಲಿ, ನಮ್ಮ ಅಧ್ಯಕ್ಷರು ಕೂತಾರ, ನಮ್ಮ ರೈತ ಸರ್, ಒಂದು 4 ನೋಡಿ ಹಾಡ್ಬಿಡಿ.